ಫಾತಿಮಾ ಬೇಗಂ ಅವ್ರಿ, ನನಗೆ ಭಾಳ ಚಂದ ಹಾಕ್ರಿ. ಅದ್ರೊಳಗೆ ನನ್ನ ರಾಮನ್ ಹೆಸರು ಇರ್ಬೇಕ್ರಿ, ಹಂಗೆ ಹಾಕ್ರಿ. ಹೌದ್ರಿ, ನನಗೂ ಮೆಹಂದಿ ಹಾಕ್ತಿರಲ್ರಿ, ನಮ್ಮ ಸೀತಾನ ಹೆಸರು ಇರ್ಬೇಕ್ರಿ. ಅದು ಹೆಂಗಂದ್ರೆ ಹಾರ್ಟ್ ಶೇಪ್ನಾಗ ಬಿಡಿಸಿ ಅದ್ರೊಳಗೆ ಅಕ್ಕಿ ಹೆಸರು ಹಾಕ್ರಿ. ಆಯ್ತಾಯ್ತು, ನೀವು ಚಿಂತೆಗೆ ಮಾಡಬೇಡಿ. ನಾವು ನಿಮ್ದಕ್ಕೆ ಮತ್ತು ನಿಮ್ದು ಹಸ್ಬೆಂಡಿಗೆ ಇಬ್ಬರಿಗೂ ಮಸ್ತ್ ಚಂದಾಗಿ ಹಾಕ್ತೀವಿ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು, ಹಂಗೆ ಹಾಕ್ತೀವಿ. ನಾವು ಮೆಹಂದಿ ಒಳಗೆ ಫೇಮಸ್ಸು ನಾವು. ಆತ್ರಿ, ಸರಿ ರೀ. ನೋಡುವ, ನನ್ನ ಮಗಳಾದ್ಮ್ಯಾಗ ನನಗೂ ಕೈಗೆ ಚಂದಾಗಿ ಹಾಕ್ಬೇಕು ನೋಡು. ಕೈ ತುಂಬಾ ಹಾಕ್ಬೇಕು, ಎರಡು ಕೈ ತುಂಬ ಮಣಕೈ ತನಕ ಹಾಕ್ಬೇಕು ನೋಡು. ಹಾ ಮೇಡಮ್. ನಮ್ಮ ರಿಲೇಷನ್ ಜಗ್ಗಿ ಮಂದಿ ಬಂದಾರ, ಅವರು ಎಲ್ಲ ಮೆಹಂದಿ ಹಾಕಿ ಶುಭ ಕನ್ನಕತ್ತಾರ. ಮತ್ತೆ ಅವ್ರ ಕೈಗೂ ಮತ್ತೆ ಬೇಸ್ ಚಂದಾಗಿ ಉದ್ದಕ್ಕನ ಹಾಕ ಮಣಕೈ ತನಕನ. ಅರೆ ನಮ್ದು ಹಾಕ್ತೀವಿ, ನೀವು ಚಿಂತೆಗೆ ಮಾಡಬೇಡಿ. ಯಾರಾದರೂ ಎಲ್ರಿಗೂ ಇಲ್ಲಿ ಕರೀರಿ. ಏನ್ಲೇ ಇದು ಲಿಸ್ಟ್ ಹಂಗ ಬೆಳ್ಯಾಕತ್ತಲ್ಲ. ಅಲ್ಲ ಬಂಗಾರ ಏನ್ ತುಸ ಕೊಟ್ಟಿವೆ ಇವರಿಗೆ? ಸೀರೆ ನೋಡಿದೆ, ಎಂತಿಂತ ಸೀರೆ ತಗೊಂಡು ರೊಕ್ಕನೇ ಕೊಡ್ಬೇಕಂದ್ರ ಈಗ ನೋಡಿದ್ರ ಮೆಹಂದಿ ಹಚ್ಬೇಕಂತ. ಆಕಿ ನೋಡಿದ್ರ ಆಕಿ ಫಾತಿಮಾ ಒಂದು ಕೈಗೆ 500 ರೂಪಾಯಿ ಅಂತ, 2 ಕೈ 1000 ರೂಪಾಯಿ. ಅದ್ರಂಗ ಇಷ್ಟು ಮಂದಿಗೆಲ್ಲ ಹಾಕಿರಿ ರೊಕ್ಕ ಅಲ್ಲೇ ಹೋತ್ ನಂದು ಎಷ್ಟಾಕೊಂದು ರೊಕ್ಕ. ಏನ್ಲ ಇದು? ಹ್ಞೂನ್ರಿ, ನನಗೂ ಅದ ಹೊಟ್ಟೆ ಉರಿಯಾಕತ್ತೈತಿ. ಏನ್ ಮಾಡ್ಬೇಕು? ಬರ್ಲಿ ಅಕ್ಕಿ ಸೊಸೆಯಾಗಿ ನಮ್ಮ ಮನೆಗೆ ಬರೋ ತನಕ ಈ ಭಾಡೆ ಈಗ ಏನೋ ಅಂದ್ರೂ ಇದಕ್ಕೆ ಸಿಟ್ಟು ಬರುತ್ತೆ. ಬಂದ ಮೇಲೆ ವಿಚಾರಿಸೋಣ. ಅಲ್ಲಿವರೆಗೂ ಅವ್ರು ಹೇಳ್ದಂಗೆ ಸುಮ್ಮನೆ ಹ್ಞೂ ಅನ್ರಿ. ನಾನು ವಾಪಸ್ ಎಲ್ಲ ಕಕ್ಕಿಸ್ತೀನಿ. ಎಷ್ಟೆಷ್ಟು ಇವ್ರು ತಗೊಂಡ್ರಲ್ಲ ಎಲ್ಲ ನಮ್ಮ ಮನೆಗೆ ಬಂದ್ಬಿಡ್ಬೇಕು. ಹಂಗೆ ಮಾಡ್ತೀನಿ, ಸುಮ್ಮನೆ ರೀ. ಅತ್ತೀರ ಬರ್ರಿ, ನೀವು ಹಾಕಿಸ್ಕೊ ಬರ್ರಿ. ತಗೋರ್ವಾ, ನೀ ಹಾಕಿಸ್ಕೊ. ಮೊದ್ಲ ನಿನ್ನ ಮುಗಿಲಿ, ನಿನ್ನ ಕೈ ಕಾಲು ನಿಂದೆಲ್ಲ ಹಾಕವು, ಆಮೇಲೆ ಹಾಕಿಸ್ಕೊತೀನಿ ತಗೋ. ಅಂದಂಗ ಸ್ವಲ್ಪ ಜಲ್ದಿ ಹಾಕ್ರಿ, ಯಾಕಂದ್ರೆ ಮತ್ತೆ ನಾಳೆ ಮುಂಜಾನೆ ಕಾರ್ಯಕ್ರಮಗಳು ಶುರು ಆಗ್ತಾವ ಒಂದೊಂದೇ. ಮತ್ತೆ ನಿದ್ದೆ ಮಾಡಕ್ ಟೈಮ್ ಇರಂಗಿಲ್ಲ, ಸ್ವಲ್ಪ ಜಲ್ದಿ ಮುಗಿಸ್ರಿ. ನಮ್ದಕ್ಕೆ ನಾವು ಎಷ್ಟು ಫಾಸ್ಟ್ಗೆ ಹಾಕ್ತೀವಿ, ನೀವೇ ನೋಡ್ತಾ ಇದ್ದೀರಿ. ನಾವು ಹಂಗೆ ಬಡ ಹಾಕಿ ಮುಗಿಸ್ಬಿಡ್ತೀವಿ. ನಾವು ಎಕ್ಸ್ಪರ್ಟ್ಗೆ ಇದೀವಿ, ಎಕ್ಸ್ಪರ್ಟ್ಗೆ. ರೀ, ನಾಳೆ ಕಾರ್ಯಕ್ರಮಗಳೆಲ್ಲ ತಯಾರಾಗೈತೇನ್ರಿ? ರಾವಣ ಆದಂಗಲ್ಲ ಮಾಡಕತ್ತಾನ. ಬೀಗ್ರ ಬರ್ರಿ, ಮತ್ತೆ ಮಗಳಿಗೆ ಅರ್ಶಿನ ಹಚ್ಚ ಶಾಸ್ತ್ರ ಮಾಡ್ಬರ್ರಿ. ಇಲ್ಲ, ನೀವು ಮಾಡ್ರಿಲ್ಲ, ನಾವು ಮಾಡೋದು ಮಾಡ್ತೀವ್ರಿ. ಅಲ್ಲ ನೀವು ಅತ್ತೆ ಅಲ್ಲ, ನೀವು ಮಾಡ್ರಿ. ಮಮ್ಮಿ, ನನ್ ಗೆಳತಿಯರಿಗೆಲ್ಲ ಕರೆಯಮ್ಮ. ಅಯ್ಯೋ, ಅವರೆಲ್ಲ ಅರ್ಶಿನ ನಿನಕ್ಕಿಂತ ಅವರೇ ಜಗ್ಗಿ ಆಟ ಆಡಕತ್ತಾರ. ಫುಲ್ ಅರ್ಶಿನ ಮುಣಿಬಿಟ್ಟೈತೆ ಅವ್ರು ಎಲ್ಲ. ಅಲ್ಲೋಡಲ್ಲ ಹೆಂಗ್ ಆಡಕತ್ತಾರ. ಹೌದಾ? ಸರಿ, ನಾನು ರಾಮು ಅಲ್ಲೇ ಸ್ವಿಮ್ಮಿಂಗ್ ಪೂಲ್ಗೆ ಅಲ್ಲೇ ಆಡಕ್ ಹೋಗ್ತೀವಿ. ತಡಿ, ಸರಿ, ನೇಮ ಮಾಡ್ತೀವಿ, ಹೋಗಿರಂತಡ್ರಿ. ಆಯ್ ರಾಮು, ಎಷ್ಟು ಚಂದ ಮಾಡಿರ್ತಲ್ಲ. ಕರೀದೇವು ಅಲ್ಲೋಡು, ಇಡೀ ಸ್ವಿಮ್ಮಿಂಗ್ ಪೂಲ್ನಾಗ ಗುಲಾಬಿ ಹೂ ಹಾಕಿ. ಅಯ್ಯೋ, ನಮ್ಮ ಅರ್ಶಿನ ಇಲ್ಲಿ ತೊಳ್ಕೊಳಕ್ಕ ಇಷ್ಟು ಚಂದ ಮಾಡೈತಿ. ಅಯ್ಯೋ, ಎಷ್ಟು ಚಂದ ಆಟಾಡಕತ್ತೀವಲ್ಲ ನಾವಿಬ್ರು. ಮದ್ವಿಕ್ಕಿಂತ ಮುಂಚೆ ಹಿಂಗ ಗುಲಾಬಿ ಹೂವಿಂದ ನೀರ್ನಾಗ ಜಳಕ ಮಾಡಕ್ ಭಾರಿ ಮಜಾ ಇರುತ್ತಲ್ಲ. ಏ ಮಗಳ ಸೀತಾ, ಅಲ್ಲಿ ಪುರೋಹಿತರು ಅವಸರ ಮಾಡಕತ್ತಾರವಾ, ತಾಳೆ ಕಟ್ಟಕ್ ಗೊತ್ತಾಗತ್ತಂತ. ಬಡ ಬರ್ರಿ. ಹಾ ಮಮ್ಮಿ, ಬಂದ್ವಿ. ಏ ಬಿಳಿದೇವ, ಜಲ್ದಿ ಬಾ, ಆ ಪುರೋಹಿತರು ಕೇಳಕತ್ತಾರಂತ. ಒಳಗಡೆ ಹೋಗಿನ ಸಜ್ಜ ಬಾ. ಎಲ್ಲರೂ ಕ್ಲಾಸ್ ಹೊಡ್ರಪ್ಪ. ಎಂಗೇಜ್ಮೆಂಟ್ ರಿಂಗ್ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಅಂತೂ ಇಂಟು ಎಂಗೇಜ್ಮೆಂಟ್ ಆಯ್ತಲ್ಲ ನಮ್ದು. ಬೀಗ್ರೆ, ನಿಮ್ ಕಡೆದವ್ರು ಎಲ್ಲರೂ ಊಟ ಮಾಡಿ ಜಲ್ದಿ ಮಕ್ಕೋ ಅಂತ ಹೇಳ್ರಿ. ಬೆಳಗ್ಗೆ 4:15 ಮುಹೂರ್ತ ಟೈಮ್ ಶುರು ಐತಿ, 7 ಗಂಟೆ ತನಕ ಐತ್ರಿ. ಅಷ್ಟೊಳಗೆ ಎಲ್ಲರೂ ಜಾಗ ಪಾಕ ಮಾಡಿ ರೆಡಿ ಆಗ್ಬೇಕಲ್ರಿ. ಮತ್ತೆ ಅದಕ್ಕೆ ಜಲ್ದಿನ ಇದು ಮಾಡಿದ್ರೆ ಬೇಕಿರಿ. ಆಮೇಲೆ ಎದ್ದು ಬೇಕಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಕ್ಕೋಲ್ರಾಕ್ರಿ. ಆಮೇಲೆ ರೆಡಿ ಆಗೋಲ್ರಕ್ಕ ಸ್ಟೇಜ್ ಮೇಲೆ ಬರಕ್ಕೆ 12 ಗಂಟೆ ಆಗುತ್ತೆ ಟೈಮ್. ಸ್ವಲ್ಪ ಜಲ್ದಿ ಸದ್ಯ ಅಂತ ಹೇಳ್ರಿ. ಆಯ್ತು ತೋರಿ. ನೋಡ್ರಿ, ನೀವು ಅನ್ಕೊಳಕತ್ತೀರ ಅನ್ಸುತ್ತ. ಅಲ್ಲ, ದೇವ್ ಆಶೆ ಇಷ್ಟಕ್ಕೊಂದ ರೊಕ್ಕ ಖರ್ಚು ಮಾಡಿ ಸೀರೆ ಬಂಗಾರ ಎಲ್ಲ ತಗೊಂಡು ಒಂದು ಹಾಕೊಂಡಿಲ್ಲಲ್ಲ ಅಂತ ನಿಮ್ಗೆ ಅನ್ಸಿರ್ತೈತಿ. ನನಗೆ ಗೊತ್ತು, ಅದ್ ಹೆಂಗ್ ಅನ್ಸಂಗಿಲ್ಲ, ನನಗ ಅನ್ಸಕತ್ತೈತೆ ಅಂದ್ಮೇಲೆ ನಿಮಗೆ ಅನ್ಸಂಗಿಲ್ಲ ಅನ್ರಿ. ಆದ್ರೆ ಏನ್ ಮಾಡ್ರಿ, ನಾನ್ ದೆವ್ವ, ನನ್ನ ಕೈ ಹಿಂಗ, ಕಾಲ್ ಬೇರೆ ಇಲ್ಲ, ಮಕ ಮುಸುಡಿ ಎಲ್ಲ ಏಕೈತಿ. ಈ ಬಿಳೆ ದೇವ್ಕರ ಹಂಗಂದ್ರೆ ಈ ಬಿಳೆ ದೇವಂದು ರುಂಡ ಒಂದು ಮುಂಡ ಒಂದು ಅಂತರ ಇದ್ರದ್ದು ಹಂಗೈತಿ. ಅವು ಸೂಟು ಗೀಟು ಎಲ್ಲ ಅತಗೂ ಹೊಂದಲ್ಲ. ಸೀರೆ ಗೀರಿ ನನಗೂ ಆಗ್ಲಿಲ್ರಿ. ಈ ವಸ್ತ್ರ ವೈದ್ಯರಂತೂ ಎಲ್ಲಿಂದಿರ್ತಾವ್ರಿ, ಎಲ್ಲ ಆಗವಲ್ರಿ. ಹಂಗಾಗಿ ನಿಮಗೆ ಹೆಂಗ ದೇವ್ ಅದಾವ ಹಂಗ ತೋರ್ಸಕ್ಕ ಶುರು ಮಾಡೀನ್ರಿ. ತಪ್ಪು ತಿಳ್ಕೊಬೇಡ್ರಿ. ಎಲ್ಲ ನಾವು ಹಾಕೊಂಡಿವಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಖುಷಿ ಪಟ್ಟು ಅಕ್ಕಿ ಕಾಳು ಹಾಕಿ ಮಸ್ತ್ ಊಟ ಐತ್ರಿ, ಉಂಡೋಗ್ರಿ. ಎಲ್ಲ ನಮ್ಮ ವೀಕ್ಷಕ ಬಂದು ಬಾಂಧವರೆಲ್ಲರೂ ನಮಗ ಚಲೋತ್ನಿಗೆ ಆಶೀರ್ವಾದ ಮಾಡ್ರಿ. ವರ್ಷದೊಳಗ 1 ಡಜನ್ ಮಕ್ಕಳನ್ನ ಹಡೆಯಂಗ ಆಶೀರ್ವಾದ ಮಾಡ್ಬಿಡ್ರಿ. ಕೈಯ ಅಂತಂದು ಹಡೋದು. ನಮ್ಮ ಅತ್ತಿ ಕೈಯಾಗ ಅತ್ತ ಒಂದು ಬಗ್ಲಾಗಿತ್ತ ಒಂದು ಬಗ್ಲಾಗ, ನಮ್ಮ ಮಾವನ ತಲೆ ಮೇಲೆ ಒಂದು ಬಗ್ಲಾಗೊಂದು, ನಮ್ಮ ಅಪ್ಪನ ತಲೆ ಮೇಲೆ ಒಂದು ಬಗ್ಲಾಗೊಂದು, ನಮ್ಮ ಅವ್ಗ ಅತ್ತ ಒಂದು ಸೊಣದಾಗ ಇತ್ತ ಒಂದು ಸೊಣದಾಗ ಕೈಯಾಗ ಕೊಡ್ಬೇಕ್ರಿ. ನನ್ನ ತೊಡಿ ಮ್ಯಾಗ ಒಂದು, ನನ್ನ ಗಂಡನ ತೊಡಿ ಮ್ಯಾಗ ಒಂದು, ಹಂಗ್ರಿ. ಮತ್ತೆ ನೀವು ಬೇಕಂದ್ರೆ ಹೇಳ್ರಿ, ನಿಮಗೂ ಒಂದೊಂದು ತೊಡಿ ಮೇಲೆ ನಾನು 2 ಮಕ್ಕಳನ್ನ ಹಿಂಗೆ ಮಲಗಿಸ್ತೀನಿ ರೀ. ಒಟ್ಟು ವರ್ಷದೊಳಗ ಮಕ್ಕಳು ನಡ್ಕೊಂಡು ಉಳ್ಳುಳ್ಳಾಯಿ ಅಂತ ನನಗೆ ಆಶೀರ್ವಾದ ಮಾಡ್ಬಿಡ್ರಿಪ್ಪ. ಹಂಗ ಊಟ ಮಸ್ತ್ ಐತ್ರಿ. ಮುಯ್ಯಾಗಿಯ ತಂದಿರಿ, ಹಂಗ ಕೈ ಬಿಸ್ಕೊಂತ ಬಂದಿರಿ. ಮತ್ತೆ ಅಲ್ರಿಪ್ಪ, ದೊಡ್ಡ ಬಾಕ್ಸ ಹೊತ್ಕೊಂಬರ್ರಿಯಪ್ಪ. ನಾ ಹೇಳಕತ್ತೀನಿ ನೋಡಿ. ಮತ್ತೆ ನಾವು ಮತ್ತೆ ದೇವ್ಗಳು ಏನಿಲ್ಲ, ನಮ್ಮನೆ ಬಾಂಡೆ ಸಾಮಾನು ಇಲ್ಲ, ಒಂದೇನಿಲ್ಲ. ಫಸ್ಟೇ ಸಂಸಾರ ಮಾಡ್ಬೇಕಲ್ರಿಪ್ಪ. ನಮ್ಮವ್ವ ಅವರು ಬಾಂಡೆ ಸಾಮಾನು ಹಾಕಿಲ್ರಿ, ಬರೀ ಬಂಗಾರ ಹಿಡಿಗಿ ಹಾಕಿ ಕಳ್ಸಾರಾಟ. ಮತ್ತೆ ನೀವೇನಾರು ಬಾಂಡೆ ಸಾಮಾನು ನಮ್ಗೆ ಕೊಡಂಗಿತ್ತಂದ್ರೆ ಕೊಡ್ರಿ. ಸಂಸಾರ ಹೊಸದು ಮಾಡ್ಕೊಳಕ್ ಬೇಕಲ್ಲ.
ಮಾಡ್ಬೇಕಲ್ರಿ ಅಡಿಗೆ ಪಡಿಗೆ ಎಲ್ಲ ಅದಕ್ಕೆ ರೀಪ ಮತ್ತೆ ಎಲ್ಲಾರು ತಪ್ಪಿಸ್ಲಾರ್ದಂಗೆ ಬರ್ರಿ ಅಕ್ಕಿಗಳು ಹಾಕ್ರಿ ಆಶೀರ್ವಾದ ಮಾಡಿ ಹೋಗ್ರಿ ಮತ್ತೆ ಹೇಳಿಬಿಡ್ರಿ ಉಂಡುಕೊಂಡು ಹೋಗ್ರಿ ಕಾಯಿ ತೆಗೆದುಕೊಂಡು ಹೋಗ್ರಿ ಅಂತೇಳಿ ನಾವು ಕೊಡ್ತೀವ್ರಿಪ್ಪ ರಿಟರ್ನ್ ಗಿಫ್ಟ್ ಕಾಯಿ ತೊಗೊಂಡು ಹೋಗ್ರಿ ಏನ್ರಿ ಸ್ಟೇಜ್ ಮ್ಯಾಗ ಹೋಗ್ತೀವ್ರಿಪ್ಪ ಹೊತ್ತಾತು ಬಂದು ಅಕ್ಕಿಗಳು ಹಾಕ್ರಿ ನೋಡ್ರಿಪ್ಪ ಮಸ್ತ್ ಊಟದ ತಾಲಿ ವೆಜ್ಜಿಲಿಂದ ಹಿಡಿದು ನಾನ್ ವೆಜ್ವರೆಗೂ ಎಲ್ಲ ಮಸ್ತ್ ಮಾಡ್ಸೀವ್ರಿ ಒಂದು ತಾಲಿ ಉಣ್ಣೋದ್ರಾಗ ನಾವು ಹೊಟ್ಟಿ ಬಿರಿಬೇಕ್ರಿ ಹಂಗೆ ಮಾಡ್ಸೀವ್ರಿ ಎಲ್ಲರೂ ಉಂಡೋಗ್ರಿ ಮತ್ತೆ ತಪ್ಪಿಸ್ಬೇಡ್ರಿ ರೀ ಅಳಿಯ ಮಗಳು ನೋಡ್ರಿ ಎಷ್ಟು ಚಂದ ಕಾಣಕತ್ತಾರ ನನಗೂ ಅಷ್ಟೇ ಯಾಡ್ಕೊಂಡು ಸಾಲ್ವಲು ಏನ ಮಗ ಸಸಿ ನೋಡು ಎಷ್ಟು ಚಂದ ಕಾಣಕತ್ತಾವ ಏನೇನ ನನ್ನ ಮಗನ ಚಂದ ಕಾಣಕತ್ತಾನ ಅಕ್ಕಿ ಮುಂದೆ ಅಲ್ಲ ಇನ್ನ ಇಷ್ಟೊತ್ತಾಗ್ತ ಅಲ್ರಿ ಇನ್ನು ಇಷ್ಟೊತ್ತ ಮಂದಿನ ಬರೋಲ್ರಲ್ರಿ ಇವ್ ನೋಡ್ರಿ ಬರೀ ಫೋಟೋ ಅಂತಂದು ಒಂದು ಫೋಟೋಗ್ರಾಫರ್ ಹಿಡ್ಕೊಂಡು ನಿಂತ್ಬಿಟ್ರೆ ಹಿಂಗೆ ಪೋಸ್ ಕೊಡು ಹಂಗೆ ಪೋಸ್ ಕೊಡು ಅಂತೇಳಿ ಮಂದಿನ ಎಷ್ಟೊತ್ತ ಬರ್ಲಿಲ್ಲಲ್ಲ ಅಂತ ನಾನು ಚಿಂತೆ ಅಲ್ರಿ ಮಂದಿ ಏನ್ರಿ ಇನ್ನೇ ಬರ್ಲಿಲ್ಲಲ್ರಿ ಬೀಗ್ರಿ ಬೀಜ್ರಿ ಅಯ್ಯೋ ಅಲ್ಲಿ ರಾತ್ರಿ ಎಲ್ಲ ಗುಂಡಿನ ಪಾರ್ಟಿ ಮಾಡ್ಯಾವು ಈಗ ಜಳಕ ಮಾಡಕತ್ತ ಒಂದಿಷ್ಟು ಆಮೇಲೆ ಎಲ್ಲ ಮಂದಿ 12 ಗಂಟೆ ಮೇಲೆ ಬರ್ತಲ್ಲ ಊಟಕ್ಕೆ ಈಗ ಬರ್ತಾರೆ ಇವು ಫೋಟೋದವ್ರು ಅವಸರ ಮಾಡಿ ಕರ್ಕೊಂಡ್ ಬಂದಾರ ಇಲ್ಲಿ ಫೋಟೋ ತೆಗಿಬೇಕಲ್ಲ ಅವರು ಒಂದೊಂಥರ ಪೋಸ್ ಕೊಟ್ಟು ಅದಕ್ಕೆ ಬರ್ತಾರೆ ಅವಸರ ಮಾಡ್ಬೇಡ ಟೈಮ್ ಇರುತ್ತೆ ಒಂದು ಟೈಮ್ ಬರಕ್ಕೆ ತಡಿ ನಾವು ಸ್ವಲ್ಪ ಹಂಗಿದ್ರೆ ಕೆಲಸ ಐತೆ ಮನ್ಯಾಗ ಒಂಚೂರು ಕೆಲಸ ಇದನ್ನ ರೆಡಿ ಮಾಡಕ್ಕೆ ಬರ್ತೀನಿ ತಡ್ರಿ ಏನು ರೆಡಿ ಮಾಡ್ಬೇಕು ಅಯ್ಯ ಅಲ್ರಿ ಮನ್ಯಾಗ ಸೊಸಿನ ತುಂಬಿಸ್ಕೋಬೇಕಲ್ಲ ಸೇರು ಗೀರು ಎಲ್ಲ ರೆಡಿ ಮಾಡ್ಬೇಕು ಇನ್ನ ಫಂಕ್ಷನ್ ಮುಗಿದ್ಮ್ಯಾಗ ತಗೋ ಈಗ ಯಾಕಷ್ಟು ಅವಸರ ಮಾಡ್ತಿ ಅಲ್ರಿ ಮಂದಿ ಬಂದ್ಮ್ಯಾಗ ಅವಸರ ಆಗುತ್ತೆ ಎಲ್ಲ ಇದೆಲ್ಲ ಮುಗಿಸ್ಕೊಂಡು ಸಾಕಾಗ್ಬಿಡುತ್ತೆ ಈಗ ಅಲ್ಲಿ ಬರಕತ್ತಾರ ಎಲ್ಲ ನಮ್ಮ ಅಕ್ಕ ತಂಗಿರೋರೆಲ್ಲರೂ ಮನ್ಯಾಗ ಒಟ್ಟೆಲ್ಲ ರೆಡಿ ಮಾಡಿ ಇದು ಮಾಡಿಸಿ ಬರ್ತೀನಿ